ನರಸಿಂಹ ಭಟ್ ಅಂತ. ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ. ನಾನು ಇಲ್ಲಿ ಹುಬ್ಬಳ್ಳಿಯಲ್ಲಿ ವಾಸ ಮಾಡ್ತಾ ಇರೋದು. ನನಗೂ ಇದು ಇಕೋ ಫಾರ್ಮ್ಸ್ ಅಂತ ಇದು ಕಾನ್ಸೆಪ್ಟ್ ಬಂದ ತಕ್ಷಣ ಒಂದು ದಿವಸ ಬಂದು ನಾನು ಇಲ್ಲಿ ವಿಸಿಟ್ ಮಾಡಿದೆ. ಮೇಡಮ್ ಅವ್ರದ್ದು, ನಾಯ್ಡು ಮೇಡಮ್ ಅವ್ರದ್ದು ಪರಿಚಯ ಆಯಿತು. ಮೂಲತಃ ನನಗೆ ಆಲ್ರೆಡಿ ಪರಿಚಯದವರೇ ಅವರು. ತಕ್ಷಣಕ್ಕೆ ನನಗೂ ಇದೊಂದು ಕಾನ್ಸೆಪ್ಟ್ ಬಹಳ ಇಷ್ಟ ಆಯಿತು. ಒಂದೇ ದಿನದಲ್ಲಿ ನಾವು ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದ್ವಿ. ಅದಾದಮೇಲೆ ಸ್ವಲ್ಪ ದಿವಸದಲ್ಲೇ ಈ ಒಂದು ವಿಶೇಷವಾಗಿ ಇಕೋ ವಿಲೇಜಲ್ಲಿ, ಇಕೋ ಫಾರ್ಮಲ್ಲಿ ಈ ಥರದ ಒಂದು ಇಡೀ ದಿನದ ಒಂದು ಪ್ರೋಗ್ರಾಮ್ ಅಂತ ಹೇಳುವಾಗ ಬಹಳ ಖುಷಿಯಾಯಿತು. ನಾನು ನನ್ನ ಮಿಸ್ಸಸ್ಸು ಮಕ್ಕಳೊಟ್ಟಿಗೆ ಬಂದ್ವಿ. ಇಡೀ ದಿನ ನಿಜಕ್ಕೂ ನಮ್ಮ ಬಾಲ್ಯದ ಏನು ವಿಚಾರಗಳಿದ್ವಲ್ಲ, ನಾವು ಬೆಳೆದು ಬಂದಂಥ ಪರಿಸರ, ಸಂಸ್ಕೃತಿ, ಇವುಗಳನ್ನು ಇವತ್ತಿನ ಮಕ್ಕಳಿಗೆ ನಾವು ಪರಿಚಯ ಮಾಡುವಂಥದ್ದು, ತನ್ಮೂಲಕವಾಗಿ ಇದನ್ನು ವೈಭವೀಕರಿಸುವಂಥದ್ದು. ಯಾಕೆಂದರೆ ಇವತ್ತಿನ ಒಂದು ಆಧುನಿಕ ಪಾಶ್ಚಾತ್ಯೀಕರಣ, ನಾವು ಸಿಟಿ ಲೈಫಲ್ಲಿ ನಾವು ಬಹಳಷ್ಟು ತಲ್ಲೀನರಾಗಿಬಿಟ್ಟಿದ್ದೇವೆ. ದಿನಂಪ್ರತಿ ಬಹಳಷ್ಟು ಕಾರ್ಯಬಾಹುಳ್ಯಗಳಲ್ಲಿ ನಾವು ವೈಯಕ್ತಿಕವಾದ ಜೀವನ, ಪರಿಸರ, ಸಂಸ್ಕೃತಿ ಇದರ ವೈಭವೀಕರಣಕ್ಕೆ ನಾವು ಸ್ವಲ್ಪನೂ ಗಮನ ಕೊಡ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಕ್ಕೆ ಇದು ಅನಿವಾರ್ಯ. ಇವತ್ತಿನ ದಿನ ಏನು ಬೆಳಗಿಂದ ಇಲ್ಲಿಯ ಒಂದು ಅರೇಂಜ್ಮೆಂಟ್ಸ್ ಇರ್ಬೋದು, ಮಕ್ಕಳಿಗೆ ಏನು ಕಲಿಕೆ ಇರ್ಬೋದು, ಕ್ಲೇ ಮಾಡಲಿಂಗ್ ಇರ್ಬೋದು, ಗಾಳಿಪಟ ಇರ್ಬೋದು, ಅಥವಾ ಈ ಒಂದು ನೇಚರ್ ವಾಕ್. ನಾವು ಚಿಕ್ಕವರಿದ್ದಾಗ ಬರಿಗಾಲಲ್ಲಿ ದಿನಂಪ್ರತಿ ಗುಡ್ಡ ಏರ್ತಿದ್ವಿ. ಆದರೆ ಈಗ ಅದು ಒಂಥರ ಕನಸು ಅನ್ನೋ ಥರ ಆಗಿಬಿಟ್ಟಿದೆ. ಬಟ್ ಇವತ್ತು ಈ ದಿನ ನಿಜಕ್ಕೂ ನಮ್ಮೆಲ್ಲರಿಗೂ ಬಹಳ ಮೆಮೊರೇಬಲ್ಲು. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಇದು ಪಾಠ ಆಗಬೇಕು, ಇದು ಕಲಿಕೆ ಮುಂದುವರಿಬೇಕು. ಈ ಒಂದು ನಿಜಕ್ಕೂ ಈ ಪರಿಸರ, ಈ ಒಂದು ವಾತಾವರಣ ಬಹಳಷ್ಟು ಅಭಿವೃದ್ಧಿ ಆಗಲಿ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಮ್ಮನಸ್ಸಿಂದ ಕಾರ್ಯಪ್ರವೃತ್ತರಾಗುವಂತ ಹೇಳ್ತಾ, ತಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಹೇಳ್ತಾ ನಮಸ್ಕಾರ.